ಈ ಒಂದು ಉತ್ಸವದಲ್ಲಿ ನಮ್ಮನ್ನು ಕರೆಸಿ ನಿಮ್ಮ ನೋಡಿ ಓ ಜನಗಳ ಮೇಲೆ ಕ್ಯಾಮ್ರಾ ಹೋಗ್ತಾ ಇದೆ ಅಲ್ಲಿ, ಹಾಗಾಗಿ ಎಲ್ಲರ ಲಕ್ಷ್ಯ ನಮ್ಮ ಕಡೆ ಕೊಟ್ಟರೆ ನಾವು ಸ್ವಲ್ಪ ಮಾತಾಡ್ತೀವಿ. ಒಂದು ಸಾರಿ ಮಹಿಳೆಯರು ಮಾತ್ರ ಚಪ್ಪಾಳೆ ತಡ್ರಮ್ಮ, ಅಕ್ಕಂದ್ರೆ ಮಾತ್ರ ಚಪ್ಪಾಳೆ ತಡಿ. ಈಗ ನೋಡಿ ಪುರುಷರು ಚಪ್ಪಾಳೆ ತಡ್ಡಿ. ನೋಡಿ ನೋಡಿ, ಗಂಡು ಅದು ಹುಲಿನೇ ಅದು. ಇನ್ನೊಂದು ಅವಕಾಶ ಮಹಿಳೆಯರಿಗೆ ಇನ್ನೊಂದು ಅವಕಾಶ, ಚಪ್ಪಾಳೆ ತಡ್ಡಿ ಈಗ. ಓ ಇಷ್ಟು ಮೊದಲೇ ಚಪ್ಪಾಳೆ ತಟ್ಟಿದ್ರೆ ಇನ್ನೊಂದು ಅವಕಾಶ ಗಂಡು ಮಕ್ಕಳಿಗೆ. ಗಂಡು ಅದು ಹುಲಿನೇ, ಮಾರ್ಕೆಟ್ನಾಗಿದ್ರು ಹುಲಿನೇ, ಹೊರಗಡೆ ಇದ್ರು ಹುಲಿನೇ, ಗ್ರೌಂಡ್ನಾಗಿದ್ರು ಹುಲಿನೇ, ಪ್ರೋಗ್ರಾಮ್ನಾಗಿದ್ರು ಹುಲಿನೇ. ಹೊರಗಡೆ ಹುಲಿ ಒಂದೇ ಓಡಾಡ್ತಾ ಇರ್ತದೆ ರಾಜಾರೋಷವಾಗಿ, ಮನೆಯಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತದೆ. ಯಾಕಂದರೆ ಮೇಲ್ಗಡೆ ಚಾಮುಂಡೇಶ್ವರಿ ಕೂತ್ಕೊಂಡಿರ್ತಾಳೆ. ನೋಡಿ ಈ ಕಾರ್ಯಕ್ರಮ ಬರ್ತಾ ಇದ್ದಂಗೆ ನಾವು ಇಳಿದು ಬರ್ತಾ ಇದ್ದೀವಿ, ಯಾರೋ ಒಂದು 8 ಹುಡುಗರು ನಮ್ಮನ್ನು ನೋಡಿ ಒಂದೇ ಒಂದು ಸಾಂಗ್ ಆಡಿದ್ರು, ಬಂದರು 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 ಬಂದರು. ನೋಡಿ ನಾವು ಯಾವಾಗ ಅವ್ರ ಭಾವ ಆಗಿದ್ದೀವಿ. ಇವಾಗ ನೋಡ್ರಿ ಸೋಷಿಯಲ್ ಮೀಡಿಯಲ್ಲಿ ಯಾವಾಗ ಹಿಂಗೆ ತೆಗೆದ್ರೆ ಸಾಕು, 6 ತಿಂಗಳಿಗೆ ಒಂದೊಂದು ಹೊಸ ಸಾಂಗ್ ಬರ್ತದೆ. ಒಂದೊಂದು ಸಾಂಗ್ ಯಾವ್ಯಾವ ಇದ್ದು ನೀವು ಒಂದು ಲೈನ್ ನಮ್ಮ ಗೋಸ್ಕರ ಒಂದೊಂದು ಲೈನ್ ಹಾಡಿ. ಮೊದಲು ಒಂದು 6 ತಿಂಗಳಿಂದ ಒಂದು ಸಾಂಗ್ ಇತ್ತು, ಯಾರ ಮೊಬೈಲ್ನಲ್ಲಿ ನೋಡಿ ಯಾರ ಮನೆಯಲ್ಲಿ ನೋಡಿ ಅದೇ ಸಾಂಗ್ ಪ್ಲೇ ಆಗ್ತಿತ್ತು. ನಾನು ನಂದಿನಿ PGಲಿ ಇರ್ತೀನಿ. ಇನ್ನೊಂದು ಸ್ವಲ್ಪ ದಿವಸ ಮುಂದೆ ಹೋದೆ, ಇನ್ನೊಂದು ಸಾಂಗ್ ಬಂತು, ಅದು ಎಲ್ಲರ ಮೊಬೈಲಲ್ಲೂ ಎಲ್ಲರ ಮನೆಯಲ್ಲೂ. ಮನಸ್ಸಿನೊಳಗೆ ಈ ಮನದೊಳಗೆ ಇದ್ದರು ಸಂಪಿಗೆ ತರದೆ ಹೋದರು ನೀ ನನಗೆ ಓನಲ್ಲ. ಮತ್ತಾರು ನೋಡಿ ಈಗ ಬಂದಿದೆ. ಈಗ ಯಾರ ಮೊಬೈಲ್ ನೋಡಿ ಎಲ್ಲ ಒಂದೊಂದೊಂದೊಂದು ಸಾಂಗ್ ಇರ್ತವೆ, ಒಂದೊಂದೇ ಸಾಂಗ್ ಎಷ್ಟೋ ದಿನಗಳು ಓಡಿಬಿಡ್ತವೆ. ಅದು ಹಾಡುಗಳು ನೋಡ್ತಿರ್ಬೇಕು. ಒಂದು ಸಲ ಒಂದು ಕಾಲೇಜಿಗೆ ಹುಡುಗ ಮಾತಾಡ್ತಾ ಇದ್ದ, ಏನೋ ನಮ್ಮ ಮನೆಗೆ ಒಂದು ಪ್ರಾಬ್ಲಮ್ ಆಗಿದೆ ಅಂದೆ. ಏನಾಗಿದೆ ನೋಡಿ, ನಮ್ಮ ಕನ್ನಡದ ಕನಸುಗಾರ ರಿಜಿಸ್ಟರ್ ರವಿಚಂದ್ರನ್ ಬರ್ತಾರೆ ಅಂತ ನಮ್ಮ ಮೇಡಮ್ ಅವ್ರು ಹೇಳಿದ್ರು. ಇನ್ನು ಹೆಂಗೆ ನುಡಿಸ್ಬೇಕಂತ ಚಿತ್ರರಂಗದ ಮುಖಾಂತರ ಚಿತ್ರ ರಸಿಗರಿಗೆ ಹೇಳಿಕೊಟ್ಟವರು ರವಿಚಂದ್ರನ್ ಸರ್ ಅವರು. ಮೊದಲು ಹೆಂಗಿತ್ತು, ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಇವು ಹಿಂಗೆ ಇತ್ತು. ಹಿಂಗಿದ್ರೆ ನಡೆಯಲ್ಲ, ಯುವಕರಿಗೆ ಬೇರೆ ಕೊಡಬೇಕು ಅಂತ ರವಿಚಂದ್ರನ್ ಸರ್ ಅವರು ಸ್ವಲ್ಪ ಎಳೆದ್ರು. ಹೆಂಗೆ ಎಳೆದ್ರು ಸರ್, ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ ಇ ಉ ಎ ಐ. ಅಲ್ಲಿ ನೀವು ಬಿಡಿ, ಅಲ್ಲಿ 80 ವರ್ಷ ಯಜಮಾನ್ರ. ಹಂಗೆ ಕನ್ನಡದ ಕನಸುಗಾರನ ಕನಸುಗಳೇ ಬೇರೆ. ನೋಡಿ ಹಾಡುಗಳು ಹೆಂಗಿದು. ಒಂದು ಹುಡುಗ ಕೇಳಿದೆ, ಯಾಕೋ ಕಾಲೇಜ್ ಹೋಗ್ತಾ ಇಲ್ಲ ಅಂದೆ. ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಅಂದ. ಏನು ಪ್ರಾಬ್ಲಮ್ ಆಗಿದೆ ಅಂದೆ. ಅದನ್ನೇ ಒಂದು ಸಾಂಗ್ ಮುಖಾಂತರ ಹೇಳ್ತೀನಿ ಸರ್ ಅಂದ. ಸರಿ ಹೇಳು ಅಂದೆ. ಅವನು ಹೇಳ್ದ, ಆ ಸಾಂಗ್ ಹೆಂಗಿತ್ತು, ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ನೀವು ನನಗೆ ಚೆಂಡು ಒಗೆದ್ರೆ ವಾಪಸ್ ಬಂದರೆ ಆಡೋಕ್ಕೆ ಚೆನ್ನಾಗಿರ್ತದೆ. ಹಾಗೆ ಎಲ್ಲಿ ಆ್ಯಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು. ನಿಮಗೊಂದು ರಿಕ್ವೆಸ್ಟು, ನೀವು ಕಂಪ್ನಿ ಏನಂದರೆ ನೀವು ಕೋರಸ್ ಕೊಡಿ. ಓ ಸರಿ, ಚಪ್ಪಾಳೆ ಹೊಡ್ಕೊಂತ ಆಡೋಣ, ಚಪ್ಪಾಳೆ ತಟ್ಕೊಂಡು. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮಮ್ಮಿಗೂ ಆ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ.
ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು, ಕೊನೆ ತನಕ ಕರೆಯಲ್ಲ ಜೋಗಿ, ಕೊನೆ ತನಕ ಮರೆಯಲ್ಲ. ಈಗ ಒಂದು ಸಾಂಗ್ ಬೇರೆ ಮಾಡಿದಾನೀಗ, ಏನಂತ? ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು, ಕೊನೆ ತನಕ ಇರ್ತೀವಿ ಕೂಡಿ, ಎಲ್ದಿದ್ರ ಹೋಗ್ತೀವಿ ಓಡಿ ಅಂತಾರೆ. ಅದಕ್ಕೆ ಯುವಕರಿಗೆ, ಯುವ ಜನತೆಗೆ ನಾವೇನಾದ್ರು ಚಪ್ಪಾಳಿ ತಟ್ಟಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಮನಸ್ಸು ಮುಟ್ಟುವಂಗೆ ಒಂದು ಡೈಲಾಗ್ ಹೊಡೆದ್ರೆ ಸಾಕು, ಅವರೇ ಚಪ್ಪಾಳಿ ತಟ್ತಾರೆ. ಈಗ ಒಂದು ಡೈಲಾಗ್ ಹೇಳ್ತೀನಿ ನಮ್ಮ ಯುವಕರಿಗೋಸ್ಕರ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಕಣ್ಣಲ್ಲಿ 1000 ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿನೇ ಬೇರೆ. ಹೃದಯ ಶ್ರೀಮಂತಿಕೆಯಲ್ಲಿ, ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ಎಲ್ಲಾದರೂ ಕರ್ಕೊಂಡು ಹೋಗೋದ್ರಲ್ಲಿ, ಪ್ರೀತಿಯಿಂದ ಏನಾದರೂ ಗಗನ ಚುಕ್ಕಿ ಫಾಲ್ಸ್ ತೋರಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ, ಗಂಡು ಮಕ್ಕಳೇ ಮುಂದೆ. ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಮುಂದೆ. ಹೆಣ್ಣು ಹುಡುಗರೆಲ್ಲ ಇಲ್ಲಿ ಹಿಂಗೆ ಅಂತಾರೆ. ಇಲ್ಲ, ನಾ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ. ನನ್ನ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ಮಾತಾಡಿಸಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ, ಪ್ರೀತಿಯಿಂದ ಏನೂ ಕೊಡಿಸಲ್ಲ. ಯಾಕಂದರೆ ಅವಳಿಗೆ ನನ್ನ ಹೆಂಡತಿಗೆ ಹೃದಯ ಶ್ರೀಮಂತಿಕೆ ಇಲ್ಲ. ನಾನು ಹಂಗಲ್ಲ, ನನ್ನ ಹೆಂಡತಿ ತಂಗಿ ಇದ್ದಾಳೆ. ಅಣ್ಣ, ನಮ್ಗಿಂತ ನೀವೇ ಎಷ್ಟು ಖುಷಿಯಾಗಿದ್ದೀರ. ಹಂಗಲ್ಲ ಕೇಳಿ, ನನ್ನ ಹೆಂಡತಿ ತಂಗಿದ್ದಾಳೆ, ಆಕೆನ ಬರೆಸಿ ಓದಿಸಿ ಮದುವೆ ಮಾಡಿಕೊಟ್ಟೆ. ನೋಡಿ, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಹುಡುಗರೇ ಶ್ರೇಷ್ಠ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈಗ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಕಾರ್ಯಕ್ರಮ ಮುಗಿಸ್ಕೊಂಡು ಒಬ್ಬ ಹುಡುಗ ಬಸ್ಸಲ್ಲಿ ಹತ್ತಿದ ಮೇಲೆ ಒಬ್ಬ ಹುಡುಗಿ ಪಕ್ಕಕ್ಕೆ ಒಂದು ಸೀಟ್ ಖಾಲಿ ಇರ್ತವೆ, ಕೂಡ್ತಾನೆ. ಗಗನ ಚುಕ್ಕಿ ಉತ್ಸವದಲ್ಲಿ ಹೋರಾಡಿರ್ತಕ್ಕಂಥ ಹುಡುಗ ಟಯರ್ಡ್ ಆಗಿರ್ತಾನೆ. ಆ ಹುಡುಗಿ ಪಕ್ಕ ಕೂತ್ಕೊಂಡ ತಕ್ಷಣವೇ ನಿದ್ದೆ ಬರುತ್ತೆ. ಆ ಹುಡುಗಿ ಭುಜದ ಮೇಲೆ ತಲೆ ಇಟ್ಟು ಮಲಗಿದ ಅಂದರೆ ಆ ಹುಡುಗಿ ಬಸ್ಸನ್ನ ಸ್ಟಾಪ್ ಮಾಡಿ ಜನರನ್ನ ಕರೆಸಿ ಬಡಿಸಿಬಿಡ್ತಾಳೆ. ಹೃದಯ ಶ್ರೀಮಂತಿಕೆ ಇಲ್ಲ. ಅದನ್ನೇ ಉಲ್ಟಾ ಮಾಡಿ ಆ ಹುಡುಗ ಕೂತ್ಕೊಂಡಿದ್ದ, ಆ ಹುಡುಗಿ ಬಂದು ಅವನ ಪಕ್ಕ ಕೂತ್ಕೊಂಡು ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗಿದ್ಲು ಅಂದರೆ ಅವನು ಇಲ್ಲೇ ಮದ್ದೂರಿಗೆ ಇಳಿಬೇಕು, ಇಳಿಯೋದೇ ಇಲ್ಲ. ಯಾಕಂದರೆ ಅವಳು ಎಲ್ಲಿವರೆಗೆ ಹೋಗ್ತಾಳೆ ಅಲ್ಲಿವರೆಗೆ ಹೋಗಿ ಡ್ರಾಪ್ ಕೊಟ್ಟು ಬರ್ತಾನೆ. ಯಾಕಂದರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಗೌರವ, ಪ್ರೀತಿ, ಅಭಿಮಾನ. ಅದಕ್ಕೆ ಹೇಳಿದೆ, ಭಾಳ ಸುಂದರವಾಗಿರ್ತಕ್ಕಂಥ ಭವ್ಯವಾದ ವೇದಿಕೆ ಇದೆ. ಇದ್ದು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದು ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ, ಇದ್ದು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದು ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ, ಇದ್ದು ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ ಅಂತ ಹೇಳ್ತಾ, ನೋಡಿ ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದ್ವು, ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದ್ದು. ಒಂದೊಂದು ಹಾಡನ್ನು ನಾವೆಲ್ಲರೂ ಸೇರಿ ಹಾಡೋಣ. ಹೆಂಗಂದರೆ, ಮದುವೆ ಮನೆಗೆ ಹೋದ್ವಿ, ತಾಳಿ ಕಟ್ಟಿದ ತಕ್ಷಣ ಸಾಂಗ್ ಬಂತು. ಹೆಂಗೆ ಒಂದು ಆ ಸಂದರ್ಭ ತಕ್ಕಂಗೆ ಹಾಡು ಆಡ್ತಾಯಿದ್ರು. ಮದುವೆ ಮನೆಯಲ್ಲಿ ಹೋದ್ವಿ, ಒಂದು ಮದುವೆ ತಾಳಿ ಕಟ್ಟಿದ್ರು, ತಾಳಿ ಕಟ್ಟಿದ ತಕ್ಷಣ ಸಾಂಗ್. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗು. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಮದುವೆಯ ಈ ಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ನೋಡಿ, ಈಗ ಮದುವೆ ಮನೆಯಲ್ಲಿ ಅಂತ ಹಾಡುಗಳಿಲ್ಲ. ಮೊನ್ನೆ ಒಂದು ಮದುವೆ ಮನೆಗೆ ಹೋಗಿನಿ, 5 ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾನೆ, ತಾಳಿ ಕಟ್ತಾನೆ, ಮದುವೆ ಮನೆಯಲ್ಲಿ ಸಾಂಗ್, ಬಡಿ ಮಗ ಬಡಿ ಮಗ ಬಡಿ ಮಗ ಬಡಿ ಮಗ ಬಿಡಬೇಡ ಅವನ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗ್. ವಿಧಿ ಬರಹ ಎಂಥ ಘೋರ, ಪ್ರೇಮಿಗಳು ದೂರ ದೂರ. ಅವನು ತಾಳಿ ಕಟ್ತಾನೆ, ಇವನು ಹಾಡ್ತಾನೆ. ಇನ್ನೊಂದು ಮದುವೆ ಮನೆಗೆ ಹೋದ್ವಿ ಸರ್ ಮೊನ್ನೆ ಚಿತ್ರದುರ್ಗದಲ್ಲಿ. ಊಟಕ್ಕೆ ಎಲ್ಲಿ ಅಂತ ಕೇಳಿದ್ವಿ. ನೋಡಿ, ಅವನು ನಮ್ಮನೆ ಕೇಳ್ತಾನೆ, ಎಲ್ಲಿ ಹೋಗುಮ ಎಲ್ಲಿ ಹೋಗುಮ ಹುಬ್ಬಳ್ಳಿಯಲ್ಲಿ. ನೀವು ಬಂದಿರ ಮದುವೆಗೆ? ಮದುವೆ ಆಗಿದ್ದು ಚಿತ್ರದುರ್ಗದಲ್ಲಿ, ಹುಬ್ಬಳ್ಳಿಗೆ ಊಟಕ್ಕೆ ಹೋಗೋಣ ಬಾ ಅಂತಾನೆ ಅವನು.
ನಾನು ಕೇಳಿದೆ ನಿಮ್ಮ ತಲೆ ಕೆಟ್ಟದ್ರೆ ನನ್ನ ತಲೆ ಕೆಟ್ಟಿದೆ ಅಂದೆ. ಹಿಂಗೆ ಕೇಳಿದೆ ನಾನು. ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೋಗುಮ, ಮಂಡ್ಯದಲ್ಲಿ ಮಾಡುಮ, ಎಡ್ಮುರಲಿ ಬಲ್ಮುರಲಿ, ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ ಬೆಳಕಲ್ಲಿ ಊಟ ನಮ್ದು. ಇನ್ನೊಂದ್ಸಾರಿ, ಊಟ ನಮ್ದು. ಇಷ್ಟು ಜನರಿಗೆ ಎಣ್ಣೆ ಕುಡಿಸಿದ್ರೆ ಉಳಿದ ನೋಡ್ರಿ. ಈ ವಿಷಯ ಗಂಡು ಮಕ್ಕಳಿಗೆ ಗಂಡು ಹುಡುಗರಿಗೆ ಸಂಬಂಧವೇ ಇಲ್ಲ. ನೀವು ಯಾರು ಹೇಳಕ್ ಹೋಗ್ಬೇಡ್ರಿ. ಊಟ ನಮ್ದು. ಇನ್ನು ಕಾರ್ಯಕ್ರಮ ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾವ ಶಬ್ದ ಅವ್ರ ಬಾಯಿಂದ ಬರಬಾರ್ದು. ಅಂದರೆ ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ. ದಾನಗಳಲ್ಲಿ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯ ದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಕನ್ಯಾದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ. ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಜೀವನ ಮಾಡ್ತಾ ಇದ್ವಿ ಅಂದರೆ ಗಡಿಯಲ್ಲಿ ನಿಂತುಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟು ಬಿಡ್ತಾರೆ. ಅಂತಹ ವೀರ ಯೋಧರ ನೋಡಿ, ವೀರ ಯೋಧರ ಹೆಸರು ಹೇಳಿದ ತಕ್ಷಣ ಗೌರವ ಪೂರ್ವಕವಾಗಿ ಚಪ್ಪಾಳೆ ತಟ್ಟಿದೆ. ನಿಮಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯ ಮುಖಾಂತರ. 9 ತಿಂಗಳು ಹೊತ್ತು ಮುತ್ತಿಕ್ಕಿ ಸಾಕಿಸಲದ ತಂದೆ ತಾಯಿಗಳನ್ನು, ಕಲಿಸಿದ ಗುರುಗಳನ್ನು, ಅನ್ನ ಕೊಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ನಾವು ಯಾವತ್ತಿಗೂ ಕೈ ಜೋಡಿಸಿ ತಲೆ ಬಾಗಿಸಿ ಗೌರವಿಸೋಣ, ಪ್ರೀತಿಸೋಣ, ಅಭಿನಂದಿಸೋಣ ಅಂತ ಹೇಳ್ತಾ ನೋಡ್ರಿ. ಫೋಟೋಗ್ರಾಫರ್ ಅವರು ಒಂದು ಫೋಟೋ ತೆಗೆದಿರಣ್ಣ, ತೆಗೀರಿ. ಹಾಂ, ತುಂಬ ಧನ್ಯವಾದ ಸರ್. ನಮಗಿಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಪಾಪ ಅವ್ರು ತೆಗೆದಿದ್ರು, ಆದರೂ ಕೇಳಿ ಫೋಟೋಗ್ರಾಫರ್ಗೊಂದು ಅಭ್ಯಾಸ ಇರ್ತದೆ, ಇವರಿಗಿಲ್ಲ ಪಾಪ. ಇವರು ತುಂಬ ಒಳ್ಳೆಯವರು. ಬೇರೆಯವ್ರ ಕಡೆ ನೋಡಿ, ನೀವು ಈ ಕಡೆ ನೋಡಿ ಅಂತಿರ್ತಾರೆ. ಆದರೆ ಈ ಕಡೆ ನೋಡಿ ಅಂತಿರ್ತಾರೆ. ಒಂದ್ಸಲ ಏನಾಯ್ತು, ಅವ್ರ ಗೆಳೆಯನಿಗೆ ಹೇಳಿದ, ನಾನು ಹೇಳ್ತೀನಿ ಒಂದು ಕೆಲಸ ಮಾಡಬೇಕು, ನಾನು 1 2 3 ಅಂತೀನಿ. ಮುಹೂರ್ತ ಸಮಯ ತಾಳಿ ಕಟ್ಟುವ ಸಂದರ್ಭದಲ್ಲಿ ಈ ಕಡೆ ನೋಡ್ಕೊಂಡು ತಾಳಿ ಕಟ್ಟಿಬಿಡು ಅಂದ್ರೆ ನ್ಯಾಚುರಲ್ ಒಂದು ಫೋಟೋ ತೆಗಿತೀನಿ ಅಂದ. ಸ್ನೇಹಿತ ಹೇಳ್ತಾನೆ, ನಾನು ತಗೊಂಡು 1 2 3 ಅಂದ. ಮದುವೆ ಮುಹೂರ್ತ ಹತ್ತಿರ ಬಂತು. ಈ ಕಡೆ ನೋಡ್ಕೊಂತ ತಾಳಿ ಕಟ್ಟಿಬಿಟ್ಟಿದ್ದ. ಯಾರಿಗೆ? ಆ ಹುಡುಗಿ ತಾಯಿಗೆ. ನೋಡಿ, ಕಳೆದ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ನಾನು LIC ಏಜೆಂಟಾಗಿ ಕೆಲಸ ಮಾಡ್ತಿದ್ದೆ. LIC ಏಜೆಂಟ್ ಅಂದರೆ ಪಾಲಿಸಿ ಮಾಡೋದು ತುಂಬ ಕಷ್ಟ. 10 ವರ್ಷ ಒಬ್ಬರು ಮನೆಗೆ ಹೋದೆ, ಪಾಲಿಸಿ ಕೊಡಲೇ ಇಲ್ಲ. 11ನೇ ವರ್ಷಕ್ಕೆ ಅವರು ಅಧ್ಯಕ್ಷರಾದರು. ನಾನು ಕೇಳಿದೆ, ಅಕ್ಕ 10 ವರ್ಷ ಕೇಳಿದ್ರು ಪಾಲಿಸಿ ಕೊಟ್ಟಿಲ್ಲ, ಈಗ ಯಜಮಾನರು ಅಧ್ಯಕ್ಷರಾಗಿದ್ದಾರೆ, ಒಂದು LIC ಪಾಲಿಸಿ ಮಾಡಿಸಿ ಅಂದೆ. ಅವರು ಯಜಮಾನರು ಹೇಳಿ LIC ಪಾಲಿಸಿ ಮಾಡಿಸಿಬಿಟ್ರು. ಮಾಡಿಸಿದ 6 ತಿಂಗಳಲ್ಲಿ ಅವ್ರ ಯಜಮಾನರು ತೀರ್ಕೊಂಡು ಹೋಗ್ಬಿಟ್ರು. ಹೋಗ್ತಾ ಇದ್ದಂಗೆ ನಾನು LIC ಅವ್ರಿಗೆ ಹೇಳಿ ದುಡ್ಡು ಕೊಡಿಸಿಬಿಟ್ಟೆ. 2 ತಿಂಗಳಾದಮೇಲೆ ಅವ್ರ ಹೆಣ್ಮಕ್ಳು ಫೋನ್ ಮಾಡಿದ್ರು. ಅವ್ರ ಮಿಸ್ಸಸ್ ನನಗೆ ಫೋನ್ ಮಾಡಿದ್ರು, ಅಣ್ಣ ಎಲ್ಲಿದ್ದೀರಾ ಅಂದರು. ಯಾಕಮ್ಮ ಅಂದೆ. ಅರ್ಜೆಂಟಾಗಿ ನಮ್ಮ ಮನೆಗೆ ಬನ್ನಿ ಅಂದೆ. ನನಗೇನು ಕಾದಿದೆ ಏನೋ, ಬೇಡ ಅಂದರು. 10 ವರ್ಷ ಬೇಡ ಅಂದರು, ಪಾಲಿಸಿ ಮಾಡಿಸಿದೆ. 6 ತಿಂಗಳಲ್ಲಿ ಅವರು ಸತ್ತೋಗ್ಬಿಟ್ರು. ಈಗ ದುಡ್ಡು ಕೊಟ್ಟಿದ್ದೀನಿ, ಮತ್ತೇನು ಕಾದಿದೆ ಅಂದ್ಕೊಂಡು ಅವ್ರ ಮನೆಯ ಮುಂದೆ ಹೋದರೆ 200 ಜನ ಹೆಣ್ಣುಮಕ್ಕಳಿದ್ರು. ನನಗೆ ಒಂದೇ ಒಂದು ಚೇರ್ ಹಾಕಿದ್ದಾರೆ. ಹೋಗಿ ಕೂತ್ಕೊಂಡೆ. ಆ ಅಮ್ಮ ಮಾತಾಡೋಕ್ಕೆ ಶುರು ಮಾಡಿದ್ರು. ಮಾತೆಯರೇ, ಮಹಿಳೆಯರೇ, ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಅಂದರು. ನನಗೆ ಎದೆ ಛಲ್ಲಂತು. ಏನು ಮಾಡ್ತಾರೋ ಏನು ಒಗ್ಗಟ್ಟಾಗಿ. ನಾನಂದೆ, ಯಾಕಕ್ಕ ಒಗ್ಗಟ್ಟಾಗ್ತೀರ, ನಾಳೆ ನಾಡ್ದು ಆಗ್ರಿ ಅಂದೆ. ನೀ ಸುಮ್ಮನೆ ಕೂಡು. ಅಣ್ಣ, ಇಷ್ಟು ಜನ ಹೆಣ್ಮಕ್ಳು ಯಾಕೆ ಸೇರಿದ್ದಾರೆ ಗೊತ್ತಾ? ಯಾಕಕ್ಕ ಅಂದೆ. ಅವರೆಲ್ಲ ಬೇರೆಯವ್ರ ಕಡೆ LIC ಪಾಲಿಸಿ ಮಾಡೋಕೆ ಹೊರಟಿದ್ರು. ನಾನಂದೆ, ಬೇಡ, ಅಣ್ಣನ ತಲೆ ಮಾಡಿಸಿ, ಅಣ್ಣನ ಕೈಗುಣ ಚೆನ್ನಾಗಿದೆ ಅಂತ. ಇನ್ನೊಂದು ವಿಷಯ ಹೇಳ್ತೀನಿ ಅಣ್ಣ, ಅಣ್ಣ 6 ತಿಂಗಳಲ್ಲಿ ರಿಸಲ್ಟ್ ಕೊಟ್ಟು ಬಿಡ್ತಾನೆ ನೋಡಿ. ಇದು ರಿಸಲ್ಟ್ ಅಂತೆ. ಹಾಗೆ ನೀವು